ಕೊಟ್ಟಿಯೂರು 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 ಕೊಟ್ಟಿಯೂರ್ ಬಗ್ಗೆ ತುಂಬಾ ಜನ ತಿಳ್ಕೊಂಡಿದ್ದು ಇನ್ಸ್ಟಾಗ್ರಾಮ್ ಇಂದ. ನಮ್ಗೆ ಆ ಜಾಗ ಸುಂದರವಾಗಿದೆ ಗೊತ್ತು, ಅಲ್ಲಿ ಶಿವ ಸತಿನ ಕಳ್ಕೊಂಡಿದ್ದು ಗೊತ್ತು. ರೀಸೆಂಟ್ ಆಗಿ ನಮ್ ಕರ್ನಾಟಕದವರು ಜಾಸ್ತಿ ವಿಸಿಟ್ ಮಾಡ್ತಿರೋದಕ್ಕೆ ಅಲ್ಲಿನ ಜನಗಳಿಗಾಗ್ಲಿ ಮ್ಯಾನೇಜ್ಮೆಂಟ್ಗಾಗ್ಲಿ ಏನು ಮಾಡಕ್ ಆಗಲ್ಲ. ಒಂದೊಂದೊಂದ್ ಕಾಲದಲ್ಲಿ ನಮ್ ಧರ್ಮಸ್ಥಳದಲ್ಲಿ 5 ರಿಂದ 6 ಗಂಟೆ ಕ್ಯೂ ಅಲ್ಲಿ ನಿಂತು ದರ್ಶನ ತಗೊಳ್ತಾ ಇದ್ವಿ ವೀಕೆಂಡ್ ಅಲ್ಲಿ ವಿಸಿಟ್ ಮಾಡಿದಾಗ. ಹಾಗೆ ಯಾವ್ದೇ ಪ್ಲೇಸ್ ಹೋದ್ರು ಒಗ್ಗಟ್ಟಿರ್ಬೇಕು ನಿಜ, ಹಾಗಂತ ಕೆಟ್ಟದನ್ನೇ ತೋರಿಸ್ಬೇಕು ಅಂತ ಇಲ್ಲ. ಜಗತ್ತೇ ಕಡೆ ಮುಖ ಮಾಡ್ಕೊಂಡಿರೋ ಈ ಕಾಲದಲ್ಲಿ ನಿಜವಾಗ್ಲೂ ಈ ತರ ಜಾಗನ ಕಣ್ತುಂಬಕ್ಕೆ ನಮ್ಗೆಲ್ಲಾ ಆಸೆ ಇರತ್ತೆ. ಇನ್ನು ನೀವು ಕೊಟ್ಟಿಯೂರು ಹೋಗಕ್ಕೆ ಕೆಲವೇ ದಿನಗಳು ಇರೋದು. ಬೈ ಬಸ್ ಹೋಗ್ತೀರಾ ಅಂದ್ರೆ ಮನ್ನತ್ವಾಡಿಗೆ ಹೋಗಿ. ನಮ್ಮ KSRTC ಕೂಡ ಇದೆ, ಕೇರಳ ಬಸ್ಸಸ್ ಕೂಡ ಅವೈಲೇಬಲ್ ಇದೆ. ವೀಕೆಂಡ್ ಆಗ್ಲಿ ವೀಕ್ ಡೇ ಆಗ್ಲಿ ಸೇಮ್ ಕ್ರೌಡ್ ಇರುತ್ತೆ. ನೀವು ಡೈರೆಕ್ಟ್ ಹತ್ರ ದರ್ಶನ ಮಾಡ್ಬೇಕು ಅಂದ್ರೆ ತುಂಬಾ ಹೊತ್ತು ಕ್ಯೂ ಅಲ್ಲಿ ನಿಂತ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ದೂರದಿಂದ ಬ್ರಿಡ್ಜ್ ಕೆಳಗಡೆಯಿಂದ ಹೋಗಿ. ಹಾಗೆ ನೀವೇನಾದ್ರೂ 12 ಗಂಟೆಯಿಂದ 1 ಗಂಟೆ ಒಳಗಡೆ ಹೋದ್ರೆ ಆನೆಗಳನ್ನ ಕರ್ಕೊಂಡ್ ಬರ್ತಾರೆ. 6 ಪ್ರದಕ್ಷಿಣೆ ಮುಗಿಸಿ ಹೋಗುತ್ತೆ. ಅದಾದ್ಮೇಲೆ ದೇವಸ್ಥಾನ ಹತ್ರನೇ ಬಿಸಿ ಬಿಸಿ ಕಷಾಯ ಕೊಡ್ತಾರೆ. ದೇವಸ್ಥಾನ ಅಷ್ಟೇ ಅಲ್ಲ, ತುಂಬಾ ಕಡೆ ಪ್ರಸಾದ ಕೊಡ್ತಾರೆ. ನಮ್ ಲಕ್ ಏನಪ್ಪಾ ಅಂದ್ರೆ ದೇವಸ್ಥಾನ ಪಕ್ಕನೆ ಪ್ರಸಾದ ಸಿಕ್ತು. ನಿಮ್ಗೆ ಕೊಟ್ಟಿಯೂರಿಗೆ ಹೋಗಕ್ ಆಗಿಲ್ಲ ಅಂದ್ರೆ ಇಲ್ಲಿಂದಾನೆ ಫೀಲ್ಸ್ಕೊಂಡ್ಬಿಡಿ.